ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ಇಲ್ಲೊಂದು 4 ಅಕ್ಕಿಗಳು ಒಬ್ಬರು ದೊಡ್ಡ ಸೊಗ್ದಾರ್ದು ಮಾಯ ಇಲ್ಲ ಅಂತೇಳಿ ತಂದುಕೊಟ್ರು ರೆಡಿ ಮಾಡೋದಕ್ಕೆ. ಇವುಗಳನ್ನ ತಂದು ನಾನು 4 ಡೇಸ್ ಆಯಿತು ಮನೆಗೆ ತೊಗೊಂಬಂದು. ನಾನು 3 ದಿನ ಅಬ್ಸರ್ವೇಷನಲ್ಲಿ ಇಡ್ತೀನಿ. ಯಾವುದೇ ಹೊಸ ಅಕ್ಕಿ ನಮ್ಮ ಲಾಫ್ಟಿಗೆ ತಂದರೂ ನಮ್ಮ ಅಕ್ಕಿಗಳ ಜೊತೆ ಬಿಡೋಲ್ಲ. ಈ ಥರ ಒಂದು ಜಾಲ್ ಬಾಕ್ಸಲ್ಲಿ ಹಾಕಿ 3 ದಿನ ನೋಡೋಣ ಅಂತ ಇಟ್ಬಿಟ್ಟಿದ್ದೆ. ಇವು 3 ದಿನದಲ್ಲೇ ಅಕ್ಕಿಗಳು ಅಲ್ಲಿ ತಂದಾಗ ಅವರು ಹೆಲ್ತಿಯಾಗಿದ್ವು, ತುಂಬ ಚೆನ್ನಾಗಿದ್ವು. ಇಲ್ಲಿ ಬಂದಮೇಲೆ ಇನ್ಫೆಕ್ಷನ್ ಏನೋ ಆಗೋಯ್ತು. ಯಾಕಂದರೆ 1-2 ಮಳೆ ಬಿತ್ತು. ಈ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಇನ್ಫೆಕ್ಷನ್ ಏನೋ ಆಗಿಬಿಟ್ಟು ಈ ತಾಮ್ರಲ್ಲಿ ಫುಲ್ ಸುಸ್ತಾಗೋಗಿತ್ತು. ನೋಡಿ, ಈ ರೀತಿ ಬಿಳಿ ಜಲ್ಲಿ ಮೋಷನ್ ಮಾಡಿಕೊಂಡು ಅಕ್ಕಿ ಸಪ್ಪಗೆ ಗುಡಿಸ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಅದ್ರ ಜೊತೆ ಈ ನೆಕ್ಸ್ಟ್ ಡೇ ನೋಡೋಷ್ಟೊತ್ತಿಗೆ ಮಕ್ಷಿ ತಿರವಲ್ ಕೂಡ ಫುಲ್ ಗ್ರೀನು ವೈಟು ಮೋಷನ್ ಮಾಡ್ಕೊಂಡು ಅದು ಸಪ್ಪಗೆ ಮೇವು ತಿನ್ನೋದು ಬಿಟ್ಬಿಟ್ಟಿತ್ತು. ಕೈಲಿ ಹಿಡ್ಕೊಂಡು ನೋಡಿದ್ರೆ ಫುಲ್ಲು ಬಿಸಿ ಇತ್ತು, ಮೈಯೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇತ್ತು. ನಮ್ಮದು ಆಲ್ ಇನ್ ಒನ್, ಬೆಳಗ್ಗೆ 1 ಡೋಸು, ಆಮೇಲೆ ಈವ್ನಿಂಗ್ 1 ಡೋಸ್ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಷ್ಟೊತ್ತಿಗೆ ನೋಡಿ ಅಕ್ಕಿಗಳೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಎಲ್ಲ ಮೋಷನ್ನೂ ತುಂಬ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ಇವಾಗ ತಾಮ್ರಲ್ಲೂ ಜಸ್ಟ್ ನಾನು ನೋಡಿದೆ, ಇದು ಓಪನ್ ಮಾಡಿದ ತಕ್ಷಣ ನೋಡಿ ಇಲ್ಲೊಂದು ಡ್ರಾಪಿಂಗ್ ಮಾಡ್ತು, ತುಂಬ ಗಟ್ಟಿಯಾಗಿ ಬಂದಿದೆ. ಆಮೇಲೆ ಎಲ್ಲ ಅಕ್ಕಿಗಳೂ ಅಷ್ಟೇ, ಅಲ್ಲಿ ಇದ್ದಿದ್ದು 4 ಅಕ್ಕಿಗಳೂ ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಇದನ್ನು ನಾನು ಯಾವ ರೀತಿ ಟ್ರೀಟ್ ಮಾಡಿದೆ ಅಂದರೆ, ಯಾಕಂದರೆ ಇದು ಆಲ್ ಇನ್ ಒನ್ ಯಾವ ರೀತಿ ಕೊಡಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲು ಈ ಥರ ತುಂಬ ಸಿಕ್ಕಾಪಟ್ಟೆ ಜ್ವರ ಇರೋಂಥ ಅಕ್ಕಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಈ ರೀತಿ ಕಡಲೆ ಹಿಟ್ಟು ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇದೊಂದು 2 ml ಅಷ್ಟು ಲೀವಾಮೃತ ಸಿರಪ್ ಹಾಕ್ಕೊತೀನಿ. ಯಾಕಂದರೆ ಲಿವರು ವೀಕ್ ಆಗಿಬಿಡ್ತದೆ ಜ್ವರದಿಂದ. ಈ ಬಿಸಿಲಿಗೆ ಡಿಹೈಡ್ರೇಷನ್ ಆಗಿ ಲಿವರಲ್ಲಿರೋ ನೀರೆಲ್ಲ ಹೋಗ್ಬಿಡೋದ್ರಿಂದ ಅಕ್ಕಿಗಳಲ್ಲಿ ಡಾರ್ಕ್ ಗ್ರೀನ್ ಮೋಷನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೇನು ಮಾಡ್ತೀನಿ, ಲೀವಾಮೃತ ಸಿರಪ್ನ ಈ ಒಂದು 3 ಸ್ಪೂನು ಕಡಲೆ ಹಿಟ್ಟಿಗೆ 2 ml ಅಷ್ಟು ಹಾಕ್ಕೊತೀನಿ. ಅದು ಚಿಕ್ಕ ಮುಸ್ಲ, ಅದು ತುಂಬ ಹಾಕ್ಕೊಂಡ್ರೂ ಒಂದು 2 ml ಬರ್ಬೋದು. ಅದ್ರ ಜೊತೆಗೆ ನೋಡಿ, ಇದು ನಮ್ಮದು ಆಲ್ ಇನ್ ಒನ್ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ಇದು ನಿಮಗೆ. ಇದೂ ಅಷ್ಟೇ ಒಂದು 2 ml ಲೆಕ್ಕದಲ್ಲಿ 3 ಮುಸ್ಲ ಹಾಕ್ಕೊತೀನಿ. ಅಂದರೆ 6 ml ಬರುತ್ತೆ. 6 ml ಈ ಒಂದು ಕಡಲೆ ಹಿಟ್ಟು ಮಿಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಒಬ್ಬನೇ ಇರೋದ್ರಿಂದ ತೋರ್ಸೋಕ್ಕಾಗಲ್ಲ, 3 ಟೈಮ್ ಹಾಕ್ಕೊತೀನಿ. 3 ಮುಸ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 100 ml ವಾಟರ್ ಎತ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು 100 mlಗೆ, ಯಾಕಂದರೆ ನನ್ನ ಹತ್ರ ಇನ್ಫೆಕ್ಟ್ ಆಗಿದ್ದು 4 ಅಕ್ಕಿಗಳು. ಸೊ 100 ml ವಾಟರ್ ಹಾಕ್ಕೊಂಡು 3 ಸ್ಪೂನ್ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಕೊಡ್ತಾಯಿದ್ದೀನಿ ನೋಡಿ. ತಾಮ್ರಲ್ಲೂ ಆಗಲೇ ಮೇವಿಗೆ ಬರ್ತಾಯಿದೆ ಪಾಪ, ಯಾಕೆ ಜ್ವರ ಎಲ್ಲ ಕಂಟ್ರೋಲ್ ಆಗಿದ್ದಲ್ಲ. ಜಸ್ಟ್ 1 ಡೇ, ನೆನ್ನೆ ನೈಟು, ಇವತ್ತು ಬೆಳಗ್ಗೆ ಮತ್ತು ಇವತ್ತು ನೈಟ್ ಬಂದು ಟ್ರೀಟ್ ಮಾಡ್ತಾಯಿದ್ದೀನಿ. ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ. ಅದನ್ನು 20 ml ಕುಡಿಸ್ತೀನಿ ಬೆಳಗ್ಗೆ ಸಾಯಂಕಾಲ. ಈ ರೀತಿ ಮಾಡ್ಕೊತ ಬಂದರೆ ಅಕ್ಕಿಗಳಿಗೆ ಜ್ವರ ಬೇಗ ಕಡಿಮೆ ಆಗಿ ಮೋಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಅಕ್ಕಿಗಳು ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್. ಇವಾಗ ನೋಡಿ, ನಾವು ಇವಾಗ ಕಾಯಿಲೆ ಇರೋವಾಗ ರಾಗಿ ಆಗಲಿ ಕಡಲೆಕಾಳಾಗಲಿ ತಿನ್ನಿಸ್ಬಿಡ್ತೀವಿ, ಅದು ಡೈಜೆಷನ್ ಆಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಕಡಲೆ ಹಿಟ್ಟನ್ನ ನೀರಲ್ಲಿ ಬೆರೆಸ್ಕೊಂಡು ಆಲ್ ಇನ್ ಒನ್ ಅದಕ್ಕೆ ಬೆರೆಸ್ಕೊಂಡು, ಲೀವಾಮೃತ ಇಲ್ಲಾಂದರೆ ಈ ಲೀವ್ 52 ಆಡ್ ಲೀವ್ ಏನಿದ್ರೆ ಅದನ್ನು ಅದಕ್ಕೆ ಹಾಕ್ಕೊಂಡು ನಾನು ಇವಾಗ ತೋರಿಸ್ದಂಗೆ ನೀವು ಈ ರೀತಿ ಟ್ರೀಟ್ ಮಾಡಿಕೊಂಡ್ರೆ ಅಕ್ಕಿಗಳು ಬೇಗ ಎಫೆಕ್ಟಿವ್ ಆಗಿ ರೆಡಿ ಆಗ್ತವೆ ಫ್ರೆಂಡ್ಸ್. ಇದು ನೀವು ಇಮಿಡಿಯೇಟಾಗಿ ನೋಡ್ಕೋಬೇಕು ಕಾಯಿಲೆನ. ಈ ರೀತಿ ನೋಡ್ಕೊತ ಬಂದರೆ ಅಕ್ಕಿಗಳು ಬೇಗ ರೆಡಿ ಆಗ್ತವೆ. ಅಕ್ಕಿಗಳು ಕಂಟ್ರೋಲಿಗೆ ಬಂತು, ಆ್ಯಕ್ಟಿವ್ ಆಗಿಬಿಡ್ತು ಅಂದ್ಬಿಟ್ಟು ಇಮಿಡಿಯೇಟಾಗಿ ಸ್ಟಾಪ್ ಮಾಡೋದು ಬೇಡ. ಯಾಕಂದರೆ ಇದು ನಾನು 1 ಡೇ ಕೊಟ್ಟಿದ್ದೀನಿ ಅಷ್ಟೇ. ನೆನ್ನೆ ನೈಟು ನೋಡಿ, ಇವತ್ತು ನೈಟ್ ಬಂದು ಕೊಡ್ತಾ ಇರೋದು. ಬೆಳಗ್ಗೆ 1 ಡೋಸ್, ಅಂದರೆ 3 ಡೋಸ್ ಆಗಿದೆ. ರೆಡಿ ಆಗಿಬಿಟ್ಟಿದ್ದಾವೆ ಅಕ್ಕಿಗಳು. ರೆಡಿ ಆಯಿತು ಅಂತ ಸುಮ್ಮನಿರಬಾರ್ದು. ಇನ್ನೂ ಒಂದು 3 ಡೇಸ್ ಕೊಡಬೇಕು ನೀವು. 3 ಡೇಸ್ ಕೊಟ್ಟರೆ ಅಕ್ಕಿಗಳಲ್ಲಿ ಕ್ಲೀನಾಗಿ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಅಕ್ಕಿಗಳಲ್ಲಿ ಅದು ಮ್ಯೂಟೇಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಏನಿರ್ತದೆ ಅದು ಮತ್ತೆ ಬಂದುಬಿಟ್ರೆ ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನೀವೇನು ಮಾಡಬೇಕು, ಯಾವುದೇ ಅಕ್ಕಿ ಒಂದು ರೆಡಿ ಆಗೋಯ್ತು, 2 ದಿನಕ್ಕೆ ರೆಡಿ ಆಗೋಯ್ತು ಅಂತೇಳಿ ನಿಲ್ಲಿಸ್ಬೇಡಿ. ಒಂದು 3 to 5 ಡೇಸು ಈ ಥರ ಕೋರ್ಸ್ನ ನೀವು ಕಂಟಿನ್ಯೂ ಮಾಡಿಬಿಟ್ರೆ ಅಕ್ಕಿ ಕ್ಲೀನಾಗಿ ಹುಷಾರಾಗಿಬಿಡ್ತದೆ. ಕೆಲವೊಂದು ಲಾಫ್ಟ್ಗಳಲ್ಲಿ ಏನೇ ಮಾಡಿದ್ರು ಅಕ್ಕಿ ರೆಡಿ ಆಗ್ತಾಯಿಲ್ಲ ಅಂದರೆ ಅದು ವೈರಲ್ ಇನ್ಫೆಕ್ಷನ್ ಇರ್ತದೆ. ಅದು ಲಾಫ್ಟಲ್ಲಿ ನೋಡಿ, ಈ ಥರ ಕಾನಿಗಳಿಗೆ ಯಾವುದಾನ ಒಂದು ಡಿಸ್ಇನ್ಫೆಕ್ಟೆಂಟ್, ನೀವು ಅಕ್ಕಿಗಳಿಗೆ ಮೆಡಿಸಿನ್ ಮಾಡ್ತಾನೆ ಡಿಸ್ಇನ್ಫೆಕ್ಟೆಂಟು ಸ್ಪ್ರೇ ಮಾಡ್ಕೊತಾ ಇದ್ದರೆ ಒಳ್ಳೆಯದು.